ಅಕ್ಟೋಬರ್ 2 ಮಧ್ಯಾಹ್ನ ಇರಬೇಕು ಅಂದ್ರು. ಹೇಳಿದ್ದು 3 ದಿನಕ್ಕೆ ಮುಂಚೆ ಅಕ್ಟೋಬರ್ 1ನೇ ತಾರೀಕು ಆ ಕಾರಣಕ್ಕಾಗಿ ಜರ್ಮನಿಯಿಂದ ಬಂದು ಪಾದಯಾತ್ರಾ ಸಂಘದ ಆ ಕಾರ್ಯಕ್ರಮ ಉದ್ಘಾಟನೆ ಮಾಡಿದೆ. ಅವರು ಮತ್ತೆ ನನ್ನ ಅತ್ಯಂತ ಆತ್ಮೀಯ ಮಿತ್ರ ದಯಾನಂದ ಅಂತ ವಿಜಯನಗರದಲ್ಲಿದ್ದಾರೆ. ಪಂಡ್ರಾಪುರದ ವಿಠಲನ ಮುಂದೆ ಕುಳಿತಾರೆ, ನರ್ತನ ಮಾಡ್ತಾರೆ, ಕಣ್ಣಲ್ಲಿ ನೀರು ಹಾಕೊಳ್ತಾರೆ. ಕೋಟ್ಯಾಧೀಶರು ಅದರ ವಿಠಲ ನೋಡಿದ್ರೆ ಮೈ ಮರೆತು ಹೋಗ್ತಾರೆ ಅಂತ ಭಕ್ತರು. ನಟರಾಜ್, ಪಾದಯಾತ್ರಾ ಸಂಘದ ನಟರಾಜು ನನ್ನ ಬಗ್ಗೆ ಒಂದು ಜೀವನ ಚರಿತ್ರೆಯ ಸಂಕ್ಷಿಪ್ತ ಗ್ರಂಥ ಬರ್ತಾರೆ. ವ್ಯಕ್ತಿಯಾಗಿ ಮಮನ, ಶಕ್ತಿಯಲ್ಲಿ ತ್ರಿವಿಕ್ರಮ ಅಂತ. ಆ ಗ್ರಂಥವನ್ನು ನೀವೆಲ್ಲ ಉಚಿತವಾಗಿ ಪಡೆಯಬಹುದು. ಈ ಕಾರ್ಯಕ್ರಮ ಮುಗಿದ ನಂತರ ಅವರೇ ಕೊಡ್ತಾರೆ. ನಟರಾಜ್ ಬಂದಿರ್ತಾರಲ್ಲ ಕೊಡ್ತಾರೆ. ಮತ್ತೆ ನನ್ನ ಗೌರವಾರ್ಪಣೆ ಮೊದಲು ಸುಂದರಪ್ರಕಾಶ್ ಗೌರಿ ಸುಂದರ್ ಮತ್ತೆ ಇತರ ದಂಪತಿಗಳು ಆ ಜೊತೆಗೂಡಿಸ್ಕೊಳ್ತಾ ಇದ್ದಾರೆ. ನಮ್ಮ ದಯಾನಂದ್, ವಿಜಯ್ ಕುಮಾರ್ ಮತ್ತೆ ಪಾದಯಾತ್ರಾ ಸಂಘದ ನಟರಾಜ್ ಮತ್ತೆ ಶ್ರೀನಿವಾಸ ಸಮಸ್ತರು ಸೇರ್ಕೊಳ್ತಾ ಇದ್ದಾರೆ. ಇದೊಂದು ಕಾರ್ಯಕ್ರಮ. ಆಮೇಲೆ ಎಲ್ಲ ನನ್ನ ಸ್ನೇಹಿತರುಗಳು ಇದ್ರು ಶುಭಾಶಂಸನ ನಾಲ್ಕು ಮಾತಾಡ್ತಾರೆ. ಮತ್ತೆ ನನ್ನ ಅನಂತ ಕುಲಕರ್ಣಿ ಬಾಗಲಕೋಟೆ ಜಸ್ಟ್ ಫಾರ್ ದಿಸ್ ಪ್ರೋಗ್ರಾಮ್ ಎಸ್ ಕಮ್ ಅಂಡ್ ಐ ಆಮ್ ಎ ಗ್ರೇಟ್ ಮ್ಯಾನ್, ಮ್ಯಾಡ್ ಮ್ಯಾನ್ ಆಫ್ ಅನಂತ ಕುಲಕರ್ಣಿ. ಬಾಗಲಕೋಟೆಯ ಗಂಡು ಧ್ವನಿ ಮೊಳಗಬೇಕು ಅಂತಂದ್ರೆ ಹೇಳಬೇಕು ಅನಂತ ಕುಲಕರ್ಣಿನ. ಉಭಯಕಾಲ ವಿದುಷಿಯಾಗಿರತಕ್ಕಂತಹ ಇಡೀ ಉತ್ತರ ಪಕ್ಷದಲ್ಲಿ ಷಣ್ಮುಗಾನಂದ ಹಾಲಿನಲ್ಲಿ ಬೆರೆಸಿರು ಕನ್ನಡದ ಬಾವುಟ ಬೆರೆಸಿರತಕ್ಕಂಥ ಮಹಿಳೆ ತೋರಿಸಿ ಅಂದರೆ ನಾನು ಶ್ಯಾಮಲಭಾವನೆ ಯಾವುದು ತೋರಿಸುತ್ತೇನೆ ಅಂತ ಮಹಾ ವಿದ್ವಾಂಸನೆ. ಸಿಂಗಾಪುರದಿಂದ ಈ ಕಾರ್ಯಕ್ರಮಕ್ಕೆ ಒಬ್ಬ ಬಂದಿದ್ದಾರೆ, ಭಾಗ್ಯಮೂರ್ತಿ ಅಂತ ಅಂದ್ಬಿಟ್ಟು. ಲಾಸ್ಟ್ ಇಯರ್ ಸಿಂಗಾಪುರದಲ್ಲಿ ಪುರಂದರದಾಸನ ಆರಾಧನೆ ಮಾಡಿಸಿದ್ರು. ಯು ಡೋಂಟ್ ಬಿಲೀವ್, ಬೆಂಗಳೂರಲ್ಲಿ ಹೇಳಿದ್ರು, ಸಿಂಗಾಪುರದಲ್ಲಿ ವೇದಿಕೆ ಮೇಲೆ 100 ಜನ ಹಾಡಿದ್ದಾರೆ. 100 ಜನ ಹಾಡು. ಅದೇನು ಪಕ್ಕವಾದ್ಯಗಳು. ಅವರ ಭಾಗ್ಯಮೂರ್ತಿಯವರ ಹಾಡು, ನನ್ನ ವ್ಯಾಖ್ಯಾನ, ಆ ಜುಗಲ್ಬಂದಿ ಅದ್ಭುತ. ಆ ಭಾಗ್ಯಮೂರ್ತಿಗಳು ಬಂದಿದ್ದಾರೆ, ಅವರು ಇಲ್ಲೇ ಇದ್ದಾರೆ, ಅವ್ರದ್ದು ಹಾಡಿದೆ. ಒಳ್ಳೆ ಕಾರ್ಯಕ್ರಮ ಇದೆ. ಹಾಫ್ ಅನ್ ಅವರ್ ಮುಗಿಸ್ತಿದ್ದೀವಿ. ದಯವಿಟ್ಟು ಎಲ್ಲ ಸಹಕಾರ ಮಾಡಬೇಕು ಅಂತ ಕೇಳ್ತಾ ಮುಂದಿನ ಕಾರ್ಯಕ್ರಮ ಸುಮನ್ ನಡೆಸ್ತಾರೆ. ಕಾರ್ಯಕ್ರಮ ಅದ್ಭುತವಾದ ಕಾರ್ಯಕ್ರಮ ಆಗಸ್ಟ್ 2ನೇ ವಾರದಲ್ಲಿ ನಡೀತಾ ಇದೆ. ಏನು ಅಂತಂದ್ರೆ, ನಂದು ಜನಪ್ರಿಯ ಭಜನ ಸಂಪುಟ ನೀವು ನೋಡಿದ್ದೀರಾ, ಮತ್ತೆ ಪುರಂದರದಾಸರು 1000 ಹಾಡು ನೋಡಿದ್ದೀರಾ, ಮತ್ತೆ ಹರಿದಾಸರು 4000 ಹಾಡು ನೋಡಿದ್ದೀರಾ. ಈಗ ನಮ್ಮ ಹರಿದಾಸ ಸಂಘ ಪ್ರಕಟ ಮಾಡ್ತಾ ಇರತಕ್ಕಂತಹ ಒಂದು ಗ್ರಂಥ, ಹರಿದಾಸರ 10,000 ಹಾಡುಗಳು ಅನ್ನತಕ್ಕಂಥ ಒಂದೇ ಗ್ರಂಥ. ಒಂದು ಗ್ರಂಥ ಇಟ್ಕೊಂಡು ಅದು ನಿಧಿ ನಿಕ್ಷೇಪ ಟ್ರೆಷರ್ ಅದು 10,000 ಹಾಡುಗಳು ಒಂದೇ ಗ್ರಂಥದಲ್ಲಿರುತ್ತೆ. ಆಗಸ್ಟ್ 2ನೇ ವಾರದಲ್ಲಿ ಬಿಡುಗಡೆ ಆಗುತ್ತೆ. ಆ ಸಮಾರಂಭದ ಸಮಿತಿಯ ಅಧ್ಯಕ್ಷರಾಗಿರತಕ್ಕಂಥ ಲಕ್ಷ್ಮೀನಾರಾಯಣರ ಬಗ್ಗೆ ಸಮಗ್ರ ವಿವರವನ್ನು 2 ನಿಮಿಷದಲ್ಲಿ ಕೊಡ್ತಾ ಇದ್ದಾರೆ. ಆ ಸಮಾರಂಭಕ್ಕೂ ಸಹ ನೀವೆಲ್ಲ ಬರಬೇಕು ಅಂತ ಅದರ ಪ್ರಕಾಶಕರಾಗಿರತಕ್ಕಂಥ ನಾರಾಯಣರಾಜ ಮತ್ತೆ ಆ ಸಮಾರಂಭ ಸಮಿತಿಯ ಪ್ರಧಾನರಾಗಿರ್ತಕ್ಕಂಥ ಲಕ್ಷ್ಮೀನಾರಾಯಣ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತಿದ್ದಾರೆ. ನಾನು ನಿಮಗೆಲ್ಲ ಪಬ್ಲಿಸಿಟಿ ಕೊಡ್ತೀವಿ. ಹರಿದಾಸರ 10,000 ಹಾಡುಗಳು ಶತಮಾನ ಗ್ರಂಥ ಆಗ್ತಾ ಇದೆ. ಒಂದು ಗ್ರಂಥ ಇಟ್ಕೊಂಡ್ರೆ ಸಮಸ್ತ ಹರಿದಾಸರ ಮನೆಯೊಳಗಿರ್ತಾರೆ. ಆ ಗ್ರಂಥದ ಬಿಡುಗಡೆ ಆಗಸ್ಟ್ 2ನೇ ವಾರ. ವಿವರಗಳನ್ನ ಲಕ್ಷ್ಮೀನಾರಾಯಣ ಹೇಳ್ತೀನಿ. ಶ್ರೀಯುತ ಅರಣ್ಮಲ್ಲಿಗೆ ಡಾಕ್ಟರ್ ಪಾರ್ಥಸಾರಥಿಯವರಿಗೆ ಇದೀಗ ಅರಣ್ಮಲ್ಲಿಗೆ ದಂಪತಿಗಳಿಗೆ ವಿದ್ವಾಂಸರಾಗಿರ್ತಕ್ಕಂತಹ ಶ್ರೀಯುತ ಪ್ರೊಫೆಸರ್ ಕೆ.ಎಸ್. ನಾರಾಯಣಾಚಾರ್ಯರು ಹಾಗೂ ಶ್ರೀ ತೇರುಸ್ವಾಮಿಗಳು ವಿಶೇಷವಾಗಿ ಅಭಿನಂದಿಸ್ತಾ ಇದ್ದಾರೆ. ಅವರಿಬ್ಬರು ದಂಪತಿಗಳು ಈ ಸಂದರ್ಭದಲ್ಲಿ ವೇದಿಕೆಯ ಮುಂಭಾಗಕ್ಕೆ ಬಂದು ಕುಳಿತು ಈ ಗೌರವವನ್ನು ಸ್ವೀಕರಿಸಬೇಕು ಅಂತ ಹೇಳಿ ಡಾಕ್ಟರ್ ಅರಣ್ಮಲ್ಲಿಗೆ ಪಾರ್ಥಸಾರಥಿ ಹಾಗೂ ರಾಜಲಕ್ಷ್ಮಿ ಪಾರ್ಥಸಾರಥಿ ಅವರನ್ನ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಕೋವಿದರಲ್ಲಿ ನಮ್ಮೊಂದಿಗಿದ್ದಾರೆ. ಅವರ ಒಂದೊಂದು ದಾಸ ಸಾಹಿತ್ಯದ ಕೀರ್ತನೆಯನ್ನು ಕೇಳಿ ನಂತರದಲ್ಲಿ ಆ ಒಂದು ಅಭಿನಂದನೆ ಅಥವಾ ಗೌರವಾರ್ಪಣೆಯನ್ನ ನಡೆಸಿಕೊಳ್ಳಲಿಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಹೇಳಿ ತಮ್ಮನ್ನೆಲ್ಲರಲ್ಲೂ ಅತ್ಯಂತ ಕಳಕಳಿಯಿಂದ ಪ್ರಾರ್ಥಿಸ್ತಾ, ದಯವಿಟ್ಟು ಈ ಕಾರ್ಯಕ್ರಮವು ಅತ್ಯಂತ ಶ್ರೀಯುತ ಪ್ರೊಫೆಸರ್ ಕೆ.ಎಸ್. ನಾರಾಯಣಾಚಾರ್ಯರು ಹಾಗೂ ಶ್ರೀ ತೇರುಸ್ವಾಮಿಗಳು ದಂಪತಿಗಳಿಗೆ ಆಶೀರ್ವದಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಪರವಾಗಿ ಈ ದಂಪತಿಗಳಿಗೆ ಈ ಡಾಕ್ಟರ್ ಅರಣ್ಮಲ್ಲಿಗೆ ಪಾರ್ಥಸಾರಥಿಯವರ 65ನೇ ವರ್ಷದ ಸಂಭ್ರಮದಲ್ಲಿ ಬಿಡುಗಡೆಗೊಂಡಿರತಕ್ಕಂತಹ ಮಾನವ ಜನ್ಮ ದುಡಿದು ಈ ಗ್ರಂಥದ ಬಿಡುಗಡೆಯ ಸಮಾರಂಭದಲ್ಲೂ ಕೂಡ ತಾವೆಲ್ಲರೂ ನಿಂತು ಈ ಗೌರವವನ್ನು ಅವರಿಗೆ ಸಲ್ಲಿಸಬೇಕು ಅಂತ ಹೇಳಿ ತಮ್ಮೆಲ್ಲರನ್ನು ಹಿರಿಯರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಪ್ರೊಫೆಸರ್ ಕೆ.ಎಸ್. ನಾರಾಯಣಾಚಾರ್ಯ ಹಾಗೂ ಶ್ರೀ ತೇರುಸ್ವಾಮಿಗಳು ಈ ಗೌರವ ಕಾರ್ಯಕ್ರಮವನ್ನು ನಡೆಸಿಕೊಳ್ಬೇಕು ಅಂತ ಹೇಳಿ ಅವರಿಗೆ ಕೇಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ತಮ್ಮ ಗೌರವ ಭಿನ್ನ ಅಥವಾ ಕವನವನ್ನು ಶ್ರೀಯುತ ಸತ್ಯಪ್ರಸಾದ್ ಅವರು ಓದ್ತಾ ಇದ್ದಾರೆ. ಅವರೇ ಸ್ವಯಂ ರಚಿಸಿರ್ತಕ್ಕಂತಹ
ಒಂದು ಕವನವನ್ನು ವಾಚನ ಮಾಡ್ತಾ ಇದ್ದಾರೆ. ಶ್ರೀಯುತ ಸತ್ಯಪ್ರಸಾದ್. ಏತದ ಅನಂತರದಲ್ಲಿ ಇವರು ಒಂದು ದಾಸರ ಕೀರ್ತನೆಯನ್ನ ಹಾಡ್ತಾ ಇದ್ದಾರೆ. ಇದರ ಶೀರ್ಷಿಕೆ ಸಂಚರಿಸಿ ಚಿಂತಿಸಿದ್ದು ಸನ್ಮತಿಯ ಮಾರ್ಗವನ್ನು, ಜ್ಞಾನದ ಜ್ಯೋತಿಯನ್ನು ಗೋಚರಿಸಿ ಎಲ್ಲರೂ ಹಣತೆಯಲ್ಲಿ ಹುಡಿತುಂಬಿ ನೀಡಿತು ಜಗದ ಕಲ್ಯಾಣಕ್ಕಾಗಿ. ಹಣತೆಯಲ್ಲಿ ಹುಡಿತುಂಬಿ ನೀಡಿತು ಜಗದ ಕಲ್ಯಾಣಕ್ಕಾಗಿ. ಕಲಿಯುಗದ ಪ್ರಾರ್ಥನೆಗೆ ನೀಡಿದನು ಸಾರಥಿಯು, ಜ್ಞಾನ ತಿಜೋರಿಯ ತಿಥಿಯನ್ನು ಸದ್ಬಳಕೆಗಾಗಿ. ಸಂಚರಿಸಿ ವಿಶ್ವವನ್ನು ಸಿಂಪಡಿಸಿ ಸನ್ಮತಿಯ ಇಳೆಯಲ್ಲಿ ಒಡೆಯಿತು ಅರಳು ಮಲ್ಲಿಗೆಯಾಗಿ. ಮಲ್ಲಿಗೆಯ ಕಂಪನವು ದಾಸತ್ವವನ್ನು ಸ್ಪರ್ಶಿಸಿ ಮುಗಿಬಿದ್ದರು ಜನರು ಆ ತೋಟದೆಡೆಗೆ. ಕುರಿಯುವ ಅರಗಿನ ಜನರು ಚಟಪಟನೆ ಹಿಡಿದು ಉದುರಿದು ಮಾತಾಗಿ ಒತ್ತುಗೊಳ್ಳುತ್ತಾರೆ. ಆಲಿಸುವ ಕರ್ಣಗಳು ಗ್ರಹಿಸಿ ಸಂದೇಶವನ್ನು ಮಾತಿನ ಮುದ್ದುಗಳ ಸಂಭ್ರಮವನ್ನು ಸ್ವೀಕರಿಸಿ ಅದರೊಳು ಹೊಕ್ಕಿ ಪಾಲಿಸಲು ಅನವರ್ತ ನೆಮ್ಮದಿಯ ನಿಂತಿಸಲು ನಿರಾಳವಾಗಿ. ಸಂತರ ಸಂದೇಶಗಳು ದಾಸೆ ಆಣತಿಯ ಅರಿತು ಜಗವೆಲ್ಲ ಸಂಚರಿಸೆ ಕಲಿಯುವುದು ಕನಸಾಗಿ ಕಲಿಕೆಯುಗವಾಯಿತು. ಪ್ರಾರ್ಥನೆಯೂ ನೀನೆ, ಸಾರಥಿಯೂ ನೀನೆ, ಹುಟ್ಟಿನ ಸಾರ್ಥಕತೆ ನಿನಗೆ ಪ್ರಭೆಯಾಗಿರುವುದು. ಧನ್ಯತೆಯ ಕುಸುಮವುದು ನಿನ್ನ ಹೆತ್ತವರಿಗೆ, ನಿನ್ನಿರುವ ಜಗತ್ತಿದ್ದ ಪ್ರಕೃತಿ ಪುರುಷನಿಗೆ. ಸ್ವೀಕರಿಸು ಮತ್ತೊಮ್ಮೆ ನಮ್ರತೆಯ ನವನಗಳ ಜಗವೆಲ್ಲ ಸಂಚರಿಪ ಜ್ಞಾನವಾಗಿ. ನನ್ನ ಪ್ರಾರ್ಥನೆ ಇಷ್ಟೇ, ಸಾಹಿತ್ಯ ತಲೆಗಳ ಸುನಾಮಿಯಾಗಿ ಜ್ಞಾನ ತರಂಗದಲ್ಲಿ ತೋಯಿಸಿ ಜೀವನಕ್ಕೆ ಅರಿವು ನೀಡು ವಾಗ್ದೇವಿ ವರಪುತ್ರ ಹೇ ಪಾರ್ಥ. ಧನ್ಯವಾದಗಳು. ಹಾಗೂ ತಿರುಮಲ ತಿರುಪತಿ ಈ ಸಂದರ್ಭದಲ್ಲಿ ದಾಸವಾಣಿಯನ್ನ ಹಾಡಲಿದ್ದಾರೆ ಶ್ರೀಮತಿ ಅಂಜನಾ ಕಾಸರಗೋಡು. ದಯವಿಟ್ಟು ಎಲ್ಲರೂ ಸಹಕರಿಸಿ ಈ ಗೌರವಾರ್ಪಣೆ ಹಾಗೂ ಸಭಾಸದರಿಗೆ ಹಾಗೂ ವೇದಿಕೆಯಲ್ಲಿರ್ತಕ್ಕಂಥ ಗಣ್ಯರಿಗೆ ಅನುವು ಮಾಡಿಕೊಡ್ಬೇಕು ಅಂತ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಪ್ರಾರ್ಥಿಸ್ತಾ ಇದ್ದಾರೆ. ದಯವಿಟ್ಟು ವೇದಿಕೆಯಿಂದ ಎಲ್ಲರೂ ಕೆಳಗಿಳಿದು ಸಭಾ ಕಾರ್ಯಕ್ರಮ ಇಲ್ಲಿವರೆಗೂ
ಧನ್ಯವಾದಗಳು. ದಯವಿಟ್ಟು ಸಭಾಸದರು ಯಾರು ವೇದಿಕೆಯ ಮೇಲೆ ಬರಬಾರದು. ವಿದ್ವಾಂಸರಾಗಿರ್ತಕ್ಕಂತಹ ಡಾಕ್ಟರ್ ಆರ್ ಕೆ ಪದ್ಮನಾಭ್ ಅವರು ತಮ್ಮ ಆಶಯ ನುಡಿಗಳನ್ನು ನಮ್ಮೊಂದಿಗೆ ಹಂಚ್ಕೋಬೇಕು ಅಂತ ಹೇಳಿ ಅವರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಸಂಸ್ಥೆಯ ಶ್ರೀಯುತ ಲಕ್ಷ್ಮೀನಾರಾಯಣ ಅವರು ಒಂದೆರಡು ಮಾತುಗಳನ್ನು ನಮ್ಮೊಂದಿಗೆ ಹಂಚ್ಕೊಳ್ತಾರೆ. ಆರ್ ಕೆ ಪದ್ಮನಾಭನ್ ಅವರು ಮಾತಾಡ್ತಾರೆ. ನಾನು ಆರ್ ಕೆ ಪದ್ಮನಾಭನ್ ಅಲ್ಲ. ಇದರಲ್ಲಿ ಇದು ಸಮಾರಂಭ ಮುಗಿತ ಬರ್ತಾ ಇದೆ. ಬಹುಶಃ ಇನ್ನೊಂದು 15 ಅಥವಾ 20 ನಿಮಿಷ ನಡೀಬೋದು ಅಂದ್ಕೊಂಡಿದ್ದೀನಿ. ಈ ಭಾಷಣ ಮಾಡಲಿಕ್ಕೆ ಶುರು ಮಾಡೋದಾದ್ರೆ ಬಂದಿರೋದನ್ನೆಲ್ಲ ನಾವು ಅಡ್ರೆಸ್ ಮಾಡಬೇಕು ಅಂತ ಹೋದ್ರೆ ಮಹಾಪೂಜ್ಯ ಶ್ರೀ ತಿರುಸ್ವಾಮೀಜಿಯವರೇ, ವಿದ್ವಾಂಸ ಪ್ರೊಫೆಸರ್ ಕೆ ಎಸ್ ನಾರಾಯಣಾಚಾರ್ಯ ಅವರೇ, ಆರ್ ಕೆ ಪದ್ಮನಾಭರವರೇ, ಮಲ್ಲೇಪುರಂ ಜಿ ವೆಂಕಟೇಶ್ ಅವರೇ, ರವಿ ಸುಬ್ರಹ್ಮಣ್ಯರವರೇ, ರಾಧಾಕೃಷ್ಣರವರು ಇದ್ದಾರೆ. ಈ ರೀತಿ ಅವರೇ ಅಂತ ಎಷ್ಟು ಕರಿಬಹುದು, ಎಷ್ಟು ಎಲ್ಲ ಅವರುಗಳೇ. ನಿಮ್ಮೆಲ್ಲರಿಗೂ ನಮಸ್ಕರಿಸುತ್ತಾ ನಾನು ಮುಖ್ಯವಾಗಿ ಇವತ್ತು ಯಾರು ಮೊದಲು ಅವರೇ ಇರಬೇಕಿತ್ತೋ ಅವ್ರಿಗೆ ಅವರೇ ಅನ್ನಲಿಲ್ಲ. ನಾನು ಅವ್ರು ಯಾರಪ್ಪ ಅಂದ್ರೆ ಪಾರ್ಥಸಾರಥಿಯವರು. ಅವರಿಗೆ ನಾನು ಪೂರ್ತಿ ಹೆಸರಿನಲ್ಲಿ ನಾನು ಕರೆಯಲ್ಲ. ನಾನು ನನ್ನ ಮನಸ್ಸಿನಲ್ಲಿ ಒಂದು ತೀರ್ಮಾನ ಮಾಡಿದ್ದೀನಿ, ಅವ್ರ ಹೆಸರನ್ನ ಬದಲಿಸ್ಕೊಳ್ಬೇಕು ಅಂತ. ಅವರು ವಿಶ್ವದಾದ್ಯಂತ ಈ ಬೆಂಗಳೂರಿಗಲ್ಲ, ಕರ್ನಾಟಕಕ್ಕಲ್ಲ, ಇಂಡಿಯಾಗಲ್ಲ, ಭಾರತಕ್ಕಲ್ಲ, ವಿಶ್ವಕ್ಕೆ ದಾಸ ಸಾಹಿತ್ಯದ ಸುವಾಸನೆಯನ್ನು ಹರಡಿಸಿರ್ತಕ್ಕಂಥ ಈಗಾಗಲೇ ಅರಳಿಸಿದಂತ ಮಲ್ಲಿಗೆ ಅವರು. ಅರಳು ಮಲ್ಲಿಗೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅರಳಿಸಿರುವ ಮಲ್ಲಿಗೆ ಪಾರ್ಥಸಾರಥಿ ಅವರೇ ಅಂದ್ಬಿಟ್ಟು ನಾನು ಅವ್ರಿಗೆ ಅನೌನ್ಸ್ ಮಾಡ್ತಿದ್ದೀನಿ. ಈ ದಾಸ ಸಾಹಿತ್ಯ, ಪುರಂದರದಾಸ ಸಾಹಿತ್ಯ ಏನಿತ್ತು, ಪುರಂದರದಾಸ ಹಾಡುಗಳು, ಯಾವುದೇ ದಾಸ ಹಾಡುಗಳನ್ನು ತಗೊಳ್ಳಿ, ಹಿಂದಿನ ಈಗಿನ ಮುಂದೆ ಇನ್ನು ಸಾವಿರಾರು ವರ್ಷಗಳು ನಡೆಯತಕ್ಕಂಥ ಘಟನೆಗಳನ್ನ ನೀವು ನಮ್ಮ ಈ ದಾಸರ ಹಾಡುಗಳಲ್ಲಿ ಕಾಣಬಹುದು. ಇಂಥ ದಾಸ ಸಾಹಿತ್ಯವನ್ನು ಪ್ರಚಾರ ಮಾಡಿದಂಥ ಶ್ರೀ ಅರಳುಮಲ್ಲಿಗೆ ಪಾರ್ಥಸಾರಥಿಯವರು, ಅಥವಾ ಈಗಾಗಲೇ ಎಲ್ಲವನ್ನು ಅರಳಿಸಿರ್ತಕ್ಕಂಥ ಮಲ್ಲಿಗೆ ಪಾರ್ಥಸಾರಥಿಯವರ ಈ 65ನೇ ಹುಟ್ಟು ಜನ್ಮದಿನದ ಒಂದು ಈ ಸಮಾರಂಭಕ್ಕೆ ನನ್ನನ್ನು ಬರಲಿಕ್ಕೆ ಹೇಳಿದ್ದು ನನ್ನ ಭಾಗ್ಯ. ನಾನು ಕೃತಜ್ಞತೆಗಳನ್ನು ಅರ್ಪಿಸ್ತಾ ಎರಡು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವರು ಮಾತಿದ್ದು ಹೇಳ್ತಿರ್ತಾರೆ, ಕೃಷ್ಣದೇವರಾಯ ಕಟ್ಟಿಸಿದ ಇದು ಪುರಂದರ ಮಂಟಪದ ನಂತರ ನಾನೊಂದು ಪುರಂದರ ಮಂಟಪ ನಮ್ಮ ಬಡಾವಣೆ ಸೃಷ್ಟಿ ಮಾಡಿದೆ ಅಂತ. ಅದರ ಕಾರಣಕರ್ತರು, ಪ್ರೇರಣಕರ್ತರು ಶ್ರೀ ಅರಳುಮಲ್ಲಿಗೆ ಪಾರ್ಥಸಾರಥಿ ಅವರು. ಅದಕ್ಕೆ ಸಂಪೂರ್ಣವಾಗಿ ನನ್ನ ಹಿಂದೆ ನಿಂತು ಪ್ರೋತ್ಸಾಹ ಕೊಟ್ಟು ಸುಮಾರು ಅದು 3 ರಿಂದ 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿತವಾಗಿದ್ದಂಥ ಒಂದು 1000 ಜನಗಳು ಆಶೀರ್ವಾದ ಮಂಟಪ, ಆ ಒಂದು ಪುರಂದರ ಮಂಟಪ. ಅಲ್ಲಿ ಎಲ್ಲಾ ದಾಸವರೇಣ್ಯರ ಕೃತಿಗಳನ್ನು ಅವರು ನನಗೆ ಗೈಡ್ ಮಾಡಿ, ಒಂದು ಇದೇ ರೀತಿ ಬರೆಸಬೇಕು, ಇದೇ ರೀತಿ ನೀವು ಅದನ್ನ ಅಲ್ಲಿ ಅನಾವರಣ ಹೇಳಿ ಮಾಡಿದಂಥ ಕೀರ್ತಿ ಅರಳುಮಲ್ಲಿಗೆ ಪಾರ್ಥಸಾರಥಿಯವರು ಸಲ್ಲುತ್ತೆ. ಈ ಅರಳುಮಲ್ಲಿಗೆ ಪಾರ್ಥಸಾರಥಿಯವರಿಗಲ್ಲದೆ ಅಲ್ಲಿ ನಮ್ಮ ಬಡಾವಣೆಯಲ್ಲಿ ಪುರಂದರ ಪ್ರತಿಷ್ಠಾನ ಅಂತ ಒಂದು ಮಾಡಿದ್ವಿ. ಅದರ ಟ್ರಸ್ಟಿ ಸಹ ಆಗಿದ್ದಾರೆ. ಮತ್ತು ದೇವಸ್ಥಾನಗಳು ಸುಮಾರು 7-8 ದೇವಸ್ಥಾನಗಳ ಸೃಷ್ಟಿಯ ಕಾರಣಕರ್ತರಾಗಿದ್ದಾರೆ. ಅದರ ಒಂದು ವಿಶ್ವಸ್ತ ಮಂಡಳಿಯಲ್ಲೂ ಸಹ ವಿಶ್ವಸ್ತರಾಗಿದ್ದಾರೆ. ಇದೆಲ್ಲ ಇಟ್ಕೊಂಡು ಈ ದೇವರ ಕಾರ್ಯಗಳಲ್ಲಿ ಒಂದು ಅತ್ಯಂತ ಒಂದು ಉನ್ನತವಾದ ಕಾರ್ಯಗಳನ್ನು ನಡೆಸುವಲ್ಲಿ ನನಗೆ ಪ್ರೋತ್ಸಾಹಕವಾಗಿ ನಿಂತು ಸಹಾಯ ಮಾಡ್ತಾ ಇದ್ದಾರೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ನಮ್ಮಲ್ಲಿ ಒಂದು ಪ್ರಬುದ್ಧಾನೆ ಅಂತ ಸೀನಿಯರ್ ಸಿಟಿಸನ್ ಹೋಮ್ ಇದೆ. ಅಲ್ಲಿ 200 ಜನ ವೃದ್ಧರಿದ್ದಾರೆ. ಪ್ರತಿಯೊಬ್ಬ ವೃದ್ಧರ ಹತ್ರನೂ ನಮ್ಮ ಅರಳುಮಲ್ಲಿಗೆ ಪಾರ್ಥಸಾರಥಿಯವರ ಪುಸ್ತಕಗಳು ಪ್ರತಿಯೊಬ್ಬರ ಹತ್ರನೂ ಇದೆ. ಅವರು ಮಾತಾಡ್ತಾ ಒಂದು ಮಾತಾಡಿದ್ರು, ನಮ್ಮ ಹುಸೇನ್ ಸಾಹೇಬ್ರು ಆಡಿದಾಗ ಇಮಾಮ್ ಸಾಹೇಬ್ ಗೋಗ್ಲಾಸ್ ಏನಪ್ಪ ಸಂಬಂಧ ಎಷ್ಟು ಚೆನ್ನಾಗಿ ಆಡಿದ್ರಲ್ಲ ಅಂತ. ಅದೇ ತರ ನಾನು ಸಹ ಒಬ್ಬ ಉದ್ಯಮಿ, ಹಣ ಮಾಡ್ತಕ್ಕಂಥವ್ರು, ಪ್ರತಿಯೊಂದು ವ್ಯಾಪಾರದಲ್ಲೂ ಹಣ ಮಾಡ್ತಕ್ಕಂಥ ಒಂದು ಈ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ ಅಂತ ಏನು ಹೇಳ್ತೀರಾ, ಅದರಲ್ಲಿರ್ತಕ್ಕಂಥ ನಾನು ನಿರ್ಮಾಣ ಕ್ಷೇತ್ರದಿಂದ ನನಗೆ ಇದು ಬರಲಿಕ್ಕೆ ಕಾರಣ ಏನು, ನಿಮ್ಗೆ ಆಶ್ಚರ್ಯ ಆಗ್ಬೋದು. ಅವ್ರು ಹೇಗೆ ಅವರು ನಮ್ಮ ಹುಸೇನ್ ಸಾಹೇಬ್ ಹೇಳಿದ್ರು, ಅದೇ ತರ ನನ್ನದು ಅದು ಪ್ರೇರಣೆ ಏನಪ್ಪಾ ಅಂತಂದ್ರೆ, ನಾನು ಪ್ರತಿಯೊಂದು ನೋಡಿದೆ ನಮ್ಮ ಈ ದಾಸರ ಕೃತಿಗಳಲ್ಲಿ ಅಡಗಿರ್ತಕ್ಕಂಥ ಅರ್ಥಗಳು ಅದು ನಡೆದು ಬರೆದು ಈ ಪ್ರಸ್ತುತ ಪ್ರಪಂಚದಲ್ಲಿ ಜೀವನದಲ್ಲಿ ಆಗ್ತಾ ಇರ್ತಕ್ಕಂಥ ಘಟನೆಗಳು. ಒಂದು ಘಟನೆ ಹೇಳ್ತೀನಿ ನಿಮಗೆ. ನಮ್ಮಲ್ಲಿ ಪುರಂದರ ಪ್ರತಿಷ್ಠಾನ ಅಂತ ನಾವೇನ್ ಮಾಡಿದ್ವಿ, ಅದರಲ್ಲಿ ಪ್ರತಿ ವರ್ಷ ಒಬ್ಬೊಬ್ಬ ಈ ದಾಸರ ಹಾಡುಗಳನ್ನ ಆಡ್ತಕ್ಕಂಥವ್ರಿಗೆ ನಾವು ಗೌರವಾರ್ಪಣೆ ಮಾಡ್ತಾ ಪುರಂದರ ರತ್ನ ಪ್ರಶಸ್ತಿಯನ್ನು ಕೊಡ್ತಾ ಬರ್ತಿದ್ದೀವಿ. ಆ ಪ್ರಶಸ್ತಿಯನ್ನು ಪಡೆದಂಥವ್ರು ಇಲ್ಲಿ ಈಗಾಗಲೇ ಅನಂತ ಕುಲಕರ್ಣಿ
ನಮ್ಮ ಆರ್ ಕೆ ಪದ್ಮನಾಭರವರಿದ್ದಾರೆ, ಮತ್ತು ಇವರು ಅನಂತ ಕುಲಕರ್ಣಿಯವರು ಆರ್ ಕೆ ಪದ್ಮನಾಭರಿದ್ದಾರೆ. ಇಲ್ಲಿರ್ತಕ್ಕಂಥ ಆಟಗಾರ ಎಷ್ಟು ಜನ ಇದ್ದಾರೋ ಅಷ್ಟೂ ಜನ ಆಟಗಾರರು ಈ ಪುರಂದರ ಮಂಟಪದಲ್ಲಿ ಹಾಡಿದ್ದಾರೆ. ಆ ಕೀರ್ತಿ ಸಲ್ಲದೆ ಒಂದು ಪವಾಡ ನಾವು ನೋಡ್ತೇವೆ. ನಾನು ಇವ್ರಿಗೆ ಪದ್ಮನಾಭರವರಿಗೆ ಹೋದ ವರ್ಷ ಹಿಂದಿನ ವರ್ಷ ಪ್ರಶಸ್ತಿ ಕೊಟ್ಟಾಗ ಸುಮಾರು 1,000-1,500 ಜನ ಸೇರಿದ್ರು. ತುಂಬಾ ಭವ್ಯವಾಗಿ, ಅತ್ಯಂತ ಭವ್ಯವಾಗಿ ದಿವ್ಯವಾಗಿ ನಡೀತು. ಅವ್ರು ಕೇಳಿದೆ, ಪದ್ಮನಾಭರವರೇ ಇಷ್ಟೆಲ್ಲ ಚೆನ್ನಾಗಿ ಆಡ್ತಾರೆ, ಇಷ್ಟೊಂದು ನೀವು ಶಿಷ್ಯ ಕೊಟ್ಟಿದ್ದು ಇಟ್ಕೊಂಡಿದ್ದೀರಾ, ಇದು ನಿಜವಾಗ್ಲೂ ನಮ್ಮ ಯುವಜನತೆ ಮೇಲೆ ಪರಿಣಾಮ ಬೀರ್ತಾ ಇದೆಯಾ ಅಂದಾಗ ಅವ್ರು ಹೇಳಿದ್ರು, ಲಕ್ಷ್ಮೀನಾರಾಯಣ, ನಾನೊಂದು ಕಾರ್ಯಕ್ರಮ ಹಾಕೊಂಡಿದ್ದೀನಿ, ಮೀನಾಕ್ಷಿ ದೇವಸ್ಥಾನ ಇದೆ ಬನ್ನೇರುಘಟ್ಟ ರಸ್ತೆಯಲ್ಲಿ, ಅಲ್ಲಿಂದ ನಾನು ಈ ಸಂಗೀತ ಗೋಷ್ಠಿಗೆ ಕರ್ಕೊಂಡು ಬರ್ತೀನಿ, ನೀವು ನೋಡಿ ಯಾವ ವಯಸ್ಸಿನ ಜನ ಇರ್ತಾರೆ, ನಾವು ನಿಮ್ಮ ಬಡಾವಣೆ ಕರ್ಕೊಂಡು ಬಂದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಎಂಟು ಮಾಡ್ತೀನಿ, ಪುರಂದರ ಮಂಟಪದಲ್ಲಿ ಅವ್ರ ಕೈಲಿ ಆಡಿಸ್ತೀನಿ ಅಂತ. ನೆಕ್ಸ್ಟ್ ಅದು ಮರುದಿನವೇ ಆಗಿದ್ರಿ. ನೀವು ನಂಬಿ ಬಿಡಿ, ನಾವು ಯಾರು ಈ ಬ್ರಿಗೇಡ್ ರೋಡ್ನಲ್ಲಿ, ಮಹಾತ್ಮ ಗಾಂಧಿ ರೋಡ್ನಲ್ಲಿ ಈಗಿನ ಯುವ ಪೀಳಿಗೆ ಏನು ರಾತ್ರಿ ಹೊತ್ತು ಮಧ್ಯಾಹ್ನ ಹೊತ್ತು ಕುಡಿದು ನೃತ್ಯ ಮಾಡ್ತಾರೋ ಅವರು ಇವ್ರ ಜೊತೆಯಲ್ಲಿ 100 ಜನ ಬೆಳಗ್ಗೆ ಜಾವದ ಮಧ್ಯಾಹ್ನದವರೆಗೂ ನಡ್ಕೊಂಡು ಬಂದು ಗೀತೆಗಳನ್ನ ಹಾಕೊಂಡು ಪುರಂದರದಾಸರ ಹಾಡು, ವ್ಯಾಸರಾಜರ ದಾಸರ ಹಾಡು ಹಾಕೊಂಡು ಇವ್ರ ಜೊತೆಯಲ್ಲಿ ನಡ್ಕೊಂಡು ನಮ್ಮ ಪುರಂದರ ಮಂಟಪದವರೆಗೂ ನಡ್ಕೊಂಡು ಬಂದು ಅಲ್ಲಿ ಒಂದು ಗೀತೆಗಳನ್ನ ಆಡಿದ್ದನ್ನು ನಾನು ನೋಡಿದೆ. ಅದೊಂದು ಮಹತ್ತರವಾದ ಬದಲಾವಣೆ ಈ ದಾಸರ ಕೃತಿಗಳಲ್ಲಿ ಆಗ್ತಾ ಇದೆ. ಅದನ್ನ ಪದ್ಮನಾಭಂದ ಅವರು, ಈ ಅರವಲಿಯ ಪಾರ್ಸಾರ್ಥಿ ಅಂತ ಅವರು ಇದನ್ನ ನಡೆಸ್ಕೊಂಡು ಬರ್ತಿದ್ದಾರೆ. ಇದು ಖಂಡಿತ ಇದು ಅತ್ಯಂತ ಒಂದು ಅಮೋಘವಾದ ಕಾರ್ಯ ಅಂತ ಮತ್ತೊಂದು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಮ್ಮ ಈ ಎಲ್ಲ ಕಾರ್ಯಕ್ರಮಗಳಿಗೆ ಸ್ಫೂರ್ತಿಯಾದಂಥ ಅರವಲಿಯ ಪಾರ್ಸಾರ್ಥಿ ಅವರಿಗೆ ನಾವು ಒಂದು ಪ್ರತಿಷ್ಠಾನದಿಂದ ಯಾವುದೇ ವಿಧವಾದ ಒಂದು ಸನ್ಮಾನವನ್ನಾಗಲಿ ಏನು ಮಾಡಿಲ್ಲ, ಅವ್ರು ಕೇಳೋದು ಇಲ್ಲ, ಅವ್ರು ಬಯಸೋದು ಇಲ್ಲ, ನಾವು ಮಾಡೋದಿಲ್ಲ. ಈ ಒಂದು ನಾವು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಆಗಸ್ಟ್ 10 ಅಥವಾ 10ರಿಂದ 14 ಒಳಗಡೆ ಒಂದು ದಿನ ಒಂದು ಕಾರ್ಯಕ್ರಮ ಇವರು ಹರಿದಾಸ ಸಂಘದವರು ಹಮ್ಮಿಕೊಂಡಿದ್ದಾರೆ. ಆ ದಿನ ನಾವು ನಮ್ಮ ಪ್ರತಿಷ್ಠಾನದ ವತಿಯಿಂದ ಇವರು ಒಂದು 10,000 ಆಡಿನ ಒಂದು ಬೃಹತ್ ಸಂಪುಟ ಅರವಲಿಯ ಪಾರ್ಸಾರ್ಥಿ ಸಂಪಾದಿಸಿರ್ತಕ್ಕಂಥ ಈ ಸಂಪುಟ ಬಿಡುಗಡೆ ಆಗ್ತಾ ಇದೆ. ಆ ದಿನ ನಾವು ಈ ನಿರ್ಮಾಣ ಪುರಂದರ ರತ್ನ ಸಾಹಿತ್ಯ ಪ್ರಶಸ್ತಿ ಅನ್ನತಕ್ಕಂಥ ಒಂದು ಪ್ರಶಸ್ತಿನ ಈ ಅರವಲಿಯ ಪಾರ್ಸಾರ್ಥಿ ಅವರಿಗೆ ಆ ದಿನ ಪ್ರಶಸ್ತಿ ಮಾಡಬೇಕು ಅಂತ ಹೊರಟಿದ್ದೀವಿ. ಈ ಪ್ರಶಸ್ತಿ ಒಂದು ಸುವರ್ಣ ಪದಕ, 1 ಲಕ್ಷ ರೂಪಾಯಿ ನಗದು ಮತ್ತು ಮುಂತಾದ ಈಗ ಪೀತಾಂಬರ, ಪರತಾಂಬೂಲ, ಶಾಲು ಇತ್ಯಾದಿ ಪದಕಗಳನ್ನು ಒಳಗೊಂಡಿರುತ್ತೆ. ಈ ಕಾರ್ಯಕ್ರಮ ನಡೆಸಿಕೊಡಿ, ನೀವು ಇದರ ಒಂದು ಸ್ವಾಗತ ಸಮಿತಿ ಅಧ್ಯಕ್ಷರಾಗಿ ಅಂತ ನಾನು ಕೇಳ್ಕೊಂಡಿದ್ದಾರೆ. ನಮ್ಮ ಪ್ರತಿಷ್ಠಾನದ ವತಿಯಿಂದ ಆ ಸನ್ಮಾನ ಸಲ್ಲುತ್ತೆ. ಅದರ ಸ್ವಾಗತ ಸಮಿತಿ ಅಧ್ಯಕ್ಷ ನಾನು ಆಗಿರ್ತೇನೆ. ಆ ಕಾರ್ಯಕ್ರಮದಲ್ಲಿ ನಾನು ಮುಖ್ಯವಾಗಿ ಪಾಲ್ಗೊಂಡಿರ್ತೇನೆ. ತಮ್ಮೆಲ್ಲರಲ್ಲಿ ಒಂದು ವಿನಂತಿ, ತಾವೆಲ್ಲರೂ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದನ್ನು ಸಹ ಇದೇ ರೀತಿ ಯಶಸ್ವಿಯಾಗಿ ನಡೆಸಿಕೊಡಿ ಅಂತ ಕೇಳ್ಕೊಳ್ತಿದ್ದೀನಿ. ಮತ್ತು ಬರುವ ಭಾನುವಾರ 14ನೇ ತಾರೀಕು ಆನಾಂಕು ಪ್ರತಿಷ್ಠಾನದಿಂದ ಪ್ರಜಾವಾಣಿ ಪ್ರಧಾನ ಸಂಪಾದಕರಾದಂಥ ರಂಗನಾಥ್ರವರು ಹಾಗೂ ಮಾಸ್ಟರ್ ರೆಡ್ಡಯ್ಯನವರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ಇಟ್ಕೊಂಡಿದ್ದೀವಿ ಕುವೆಂಪು ಕಲಾಕ್ಷೇತ್ರದಲ್ಲಿ. ಅದಕ್ಕೂ ಸಹ ತಮ್ಮೆಲ್ಲರಿಗೂ ನಾನು ಈ ಮೂಲಕ ಸ್ವಾಗತ ಕೊಡ್ತಾ ನಾನು ಈ 2 ಮಾತು ಮುಗಿಸ್ತೇನೆ. ನಮಸ್ಕಾರ. ಪತ್ರಿಕೆಯೊಂದು ಗೌರಿ ಸುಂದರ್ ಅವರ ನೇತೃತ್ವದಲ್ಲಿ ಚಂದ್ರಶೇಖರ್ ಹೊನ್ನಿಮನಿ ಅವರಿಂದ ಸಂಪಾದಿತವಾಗಿ ನನ್ನ ಬಂಧು ಎಂಬ ಶೀರ್ಷಿಕೆಯೊಂದಿಗೆ ಈಗ ಬಿಡುಗಡೆ ಆಗ್ತಾ ಇದೆ. ಅದನ್ನ ಬಿಡುಗಡೆಗೊಳಿಸಿ ತಮ್ಮ ಹಿತನುಡಿಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ಬೇಕು ಅಂತ ಹೇಳಿ ಪ್ರೊಫೆಸರ್ ಕುಲಪತಿಗಳಾಗಿದ್ದಾರೆ. ಇವರು ದಾಸ ಸಾಹಿತ್ಯ ಹಾಗೂ ಸಂಸ್ಕೃತ ಸಾಹಿತ್ಯಕ್ಕೆ ವಿಶೇಷವಾಗಿರ್ತಕ್ಕಂತಹ ನೆಲೆಯನ್ನ ಕರ್ನಾಟಕದಲ್ಲಿ ಒದಗಿಸಿಕೊಡುವುದರ ಮೂಲಕ ಇದನ್ನ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಲ್ಲಿ ವಿಶೇಷವಾದ ಪ್ರಯತ್ನವನ್ನ ಮಾಡಿದ್ದಾರೆ. ಇಂತಹ ಶ್ರೀಯುತರು ನನ್ನ ಬಂಧು ಈ ತ್ರೈಮಾಸಿಕ ಪತ್ರಿಕೆಯನ್ನು ಬಿಡುಗಡೆ ಮಾಡಿ ತಮ್ಮ ಆಶಯ ನುಡಿಗಳನ್ನ ಆಡಬೇಕು ಅಂತ ಹೇಳಿ ಅವರಲ್ಲಿ ತಮ್ಮೆಲ್ಲರ ಪರವಾಗಿ ಕೇಳಿಕೊಳ್ತಾ ಇದ್ದಾರೆ. ಇದರ ಸಂಪಾದಕರು ಶ್ರೀಯುತ ಚಂದ್ರಶೇಖರ್ ಹೊನ್ನಿಮನಿಯವರು. ಅವರು ಶ್ರೀಯುತರಿಂದ ಒಂದು ಪ್ರತಿಯನ್ನ ಗೌರವಪೂರ್ವಕವಾಗಿ ಸ್ವೀಕರಿಸಬೇಕು ಅಂತ ಹೇಳಿ ಶ್ರೀಯುತ ಚಂದ್ರಶೇಖರ್ ಹೊನ್ನಿಮನಿಯವರನ್ನ ನಾನು ಕೇಳ್ಕೊಳ್ತಾ ಇದ್ದೇನೆ. ಶ್ರೀಯುತ ಪ್ರೊಫೆಸರ್ ಮಲ್ಲಿಕಾರ್ಜುನ ವೆಂಕಟೇಶ್ ಅವರು ನಮ್ಮೊಂದಿಗೆ ಹಿತವಚನವನ್ನು ಹಂಚಿಕೊಳ್ಬೇಕು. ಇದು ಮಾತನಾಡುವ ವೇಳೆಯಲ್ಲ, ಕೇವಲ ಒಂದು 2 ನಿಮಿಷ ನನ್ನ ಆನಂದವನ್ನು, ನನ್ನ ಭಾವನೆಗಳನ್ನು
ನನ್ನ ಸಂತೋಷವನ್ನು ಹಂಚಿಕೊಳ್ಳೋದಷ್ಟೇ. ವೇದಿಕೆ ಮೇಲಿರುವ ಹಿರಿಯರೇ ಮತ್ತು ಸ್ನೇಹಿತರೆ, ಅರುಣಮಲ್ಲಿಗೆ ಪಾರ್ಥಸಾರಥಿಯವರ ಕುಟುಂಬ ವರ್ಗದವರೇ, ಎಲ್ಲರಿಗೂ ನಮಸ್ಕಾರ. ಅರುಣಮಲ್ಲಿಗೆ ಪಾರ್ಥಸಾರಥಿಯವರು ದಾಸಾಹಿತ್ಯದಲ್ಲಿ ಒಂದು ಹೊಸ ಮನ್ವಂತರವನ್ನು ಅವರು ಸೃಷ್ಟಿ ಮಾಡಿದ್ದಾರೆ. 21ನೇ ಶತಮಾನದಲ್ಲಿ ದಾಸ ಸಾಹಿತ್ಯಕ್ಕೆ ಅನೇಕ ರೀತಿಗಳಲ್ಲಿ, ಅನೇಕ ಬಗೆಗಳಲ್ಲಿ, ಅನೇಕ ವಿಧಗಳಲ್ಲಿ ಕೊಡುಗೆಗಳನ್ನು, ಕಾಣಿಕೆಗಳನ್ನು ಕೊಟ್ಟಿದ್ದಾರೆ. ಆದರೆ ಅರುಣಮಲ್ಲಿಗೆ ಪಾರ್ಥಸಾರಥಿಯವರು ಕೊಟ್ಟ ಕೊಡುಗೆ ಅನನ್ಯವಾದದ್ದು, ಅಮೋಘವಾದದ್ದು, ಇನ್ಯಾರೂ ಕೂಡ ಕೊಡೋಕೆ ಸಾಧ್ಯವಿಲ್ಲದಿರುವಂಥದ್ದು. ಒಂದು ಹೊಸ ಮನ್ವಂತರ ಅಂತ ನಾನು ಹೇಳಿದೆ. ಹೊಸ ಮನ್ವಂತರ ಸೃಷ್ಟಿ ಮಾಡಬೇಕಾದ್ರೆ ಆತ ಒಬ್ಬ ಆಚಾರ್ಯ ಪುರುಷನೇ ಆಗಬೇಕು. ದಾಸ ಸಾಹಿತ್ಯಕ್ಕೆ ಒಂದು ಹೊಸ ಮನ್ವಂತರವನ್ನ ತಮ್ಮ ಬರವಣಿಗೆ ಮೂಲಕ, ತಮ್ಮ ಮಾತಿನ ಮೂಲಕ, ತಮ್ಮ ಬರಹದ ಮೂಲಕ, ತಮ್ಮ ಗ್ರಂಥಗಳ ಮೂಲಕ, ಅನುವಾದಗಳ ಮೂಲಕ, ಕೀರ್ತನೆಗಳನ್ನ ಸಾರುವ ಮೂಲಕ ಒಂದು ಹೊಸ ಮನ್ವಂತರವನ್ನ ಭಾರತದಲ್ಲೂ, ಕರ್ನಾಟಕದಲ್ಲೂ, ಹೊರದೇಶದಲ್ಲೂ, ವಿದೇಶದಲ್ಲೂ ಮಾರ್ಪಡಿಸಿ ಇನ್ನೂ ಅದರ ಉತ್ತುಂಗ ಶೃಂಗಕ್ಕೆ ಕರ್ಕೊಂಡು ಹೋಗ್ತಿರ್ತಕ್ಕಂಥ ಅರುಣಮಲ್ಲಿಗೆ ಪಾರ್ಥಸಾರಥಿ ಅವರಿಗೆ ಈಗ 65ರ ಸಂಭ್ರಮ, 65ರ ವಸಂತ. ಎಲ್ಲ ಅರ್ಥದಲ್ಲೂ ಅವರು ತಮ್ಮನ್ನೇ ತಾವು ದಾಸ ಸಾಹಿತ್ಯಕ್ಕೆ ಅರ್ಪಣೆ ಮಾಡಿಕೊಂಡವರು. ದಾಸ ಸಾಹಿತ್ಯವನ್ನ ಕೇವಲ ಒಂದು ಅಕಾಡೆಮಿಕ್ ಶಿಸ್ತು ಅಂತ ತಗೊಂಡಿರೋರು ಕೆಲವರು. ದಾಸ ಸಾಹಿತ್ಯವನ್ನ, ಪರಿಚಯವನ್ನ ಪ್ರಚಾರ ಮಾಡಿರ್ತಕ್ಕಂಥವರು ಕೆಲವರು. ದಾಸ ಸಾಹಿತ್ಯದ ಅನೇಕ ಬೇರೆ ಬೇರೆ ಬಗೆಯ ನೆಲೆಗಳನ್ನು ಪ್ರವೇಶ ಮಾಡ್ತಿರೋರು ಕೆಲವರು. ಆದರೆ ಅರುಣಮಲ್ಲಿಗೆ ಪಾರ್ಥಸಾರಥಿಯವರು ಅದರ ಸಾಹಿತ್ಯ, ಅದರೊಳಗಿರುವ ಸಾಮಾಜಿಕ ಸಂಗತಿಗಳು, ಅದರಲ್ಲಿರುವಂಥ ಸಂಗೀತ, ಅದರ ಸಾಂಸ್ಕೃತಿಕ ಮಹತ್ವ, ಅದರೊಳಗಿರುವ ಅಧ್ಯಾತ್ಮ, ದಾಸ ಸಾಹಿತ್ಯದ ವೈಶಿಷ್ಟ್ಯತೆಗಳನ್ನೆಲ್ಲ ಸಂಪೂರ್ಣ ರೀತಿಯಿಂದ ಜಗತ್ತಿಗೆ ಹೊರಟಿದ್ದಾರೆ, ಸಾರ್ತಾ ಇದ್ದಾರೆ. ಇನ್ನೂ ಮುಂದೆ ಸಾರಲಿದ್ದಾರೆ ಅವರು. ಇಂಥ ಪ್ರೊಫೆಸರ್ ಅರುಣಮಲ್ಲಿಗೆ ಪಾರ್ಥಸಾರಥಿಯವರ ಸ್ನೇಹದಲ್ಲಿ ಅಥವಾ ಸ್ನೇಹಕೂಟದಲ್ಲಿ ನಾನು ಒಬ್ಬ ಅನ್ನೋದು ನನಗೊಂದು ಹೆಮ್ಮೆ. ಅದು ಕನ್ನಡವಾಗಲಿ, ಸಂಸ್ಕೃತವಾಗಲಿ, ಇಂಗ್ಲಿಷ್ ಆಗಲಿ, 3 ಭಾಷೆಗಳಲ್ಲಿ ಅವರ ಮಾತಿನ ವಾಕ್ಚರ್ಯನ್ನು ನೀವು ಕೇಳಿದ್ರೆ, ಈಗ ತಾನೇ ಕೇಳಿದ್ದೀರಿ, ಆ ಕೇಳ್ತಾ ಆನಂದ ಪರವಶವಾಗುವಷ್ಟು ಮಟ್ಟಿಗೆ ಬಹುತೇಕವಾಗಿ ಭಾರತೀಯ ಸಂಸ್ಕೃತಿಯ ಅಂತಃಸತ್ವವನ್ನು, ಅದರ ಮಹಿಮೆಯನ್ನ, ಅದರ ಅಗಮ್ಯತೆಯನ್ನ, ಅದರ ನಿಗೂಢತೆಯನ್ನ, ಅದರ ರಹಸ್ಯವನ್ನ ಚೆನ್ನಾಗಿ ಪ್ರಕಟಪಡಿಸಿದಂಥ ಅರುಣಮಲ್ಲಿಗೆ ಪಾರ್ಥಸಾರಥಿಯವರಿಗೆ ನಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಮನವಾರೆ ನಾನು ಅಭಿವಂದಿಸ್ತೇನೆ. ಇಂಥ ಇವರ ಮಹನೀಯರ ಮಾತುಗಳಿಂದ ನಾವು ಪುನೀತರಾಗಿದ್ದೇವೆ. ನಮ್ಮ ಹೊರಗಿನ ಕಣ್ಣು ಮತ್ತು ಒಳಗಿನ ಕಣ್ಣು ಎರಡೂ ತೆರೆದಿವೆ. ಅಧ್ಯಾತ್ಮದ ದೊಡ್ಡ ಬಂಧು. ನಾನು ಅದಕ್ಕಾಗಿ ಅವರನ್ನು ಈಗ ವಿಶ್ವದಾಸ ಅಂತ ಕರೀಬೇಕು ಅಂತ. ಯಾಕಂದ್ರೆ ವಿಶ್ವಕ್ಕೆ ನಮ್ಮ ದಾಸ ಸಾಹಿತ್ಯದ ಅಮೋಘವಾದ ಪಂಕ್ತಿಗಳನ್ನು ತೋರಿಸಿಕೊಟ್ಟಂಥವ್ರು. ಅದರಿಂದಾಗಿ ಅವರು ವಿಶ್ವದಾಸರಾಗಿದ್ದಾರೆ. ಈ 65, 70 75 100 ಆ ಸಂಭ್ರಮದಲ್ಲಿ ನಾವು ಮತ್ತೊಮ್ಮೆ ಪಾಲ್ಗೊಳ್ಳುವಂತಹ ಒಂದು ಸದವಕಾಶ ನಮಗೆ ದೊರಕಲಿ ಅಂತ ಹೇಳ್ತಾ, ನನ್ನ ಪ್ರೀತಿಯ ಸ್ನೇಹಿತರಾದ ಗೌರಿಸುತ್ತ ತಮ್ಮ ಸುಂದರ ಪ್ರಕಾಶದಿಂದ ಮಾನವ ಜನ್ಮ ಬಲು ದೊಡ್ಡದನ್ನುವಂಥ ಒಂದು ಒಳ್ಳೆಯ ಗ್ರಂಥವನ್ನು ಅವರು ತಂದಿದ್ದಾರೆ. ಅದರ ಸಂಪಾದನೆ ಕೂಡ ಅವರದೇ. ನನ್ನ ಮತ್ತು ಗೌರಿಸುಂದರ ಸ್ನೇಹ ತುಂಬಾ ಪ್ರಾಚೀನವಾದ. ವಿಶೇಷವಾಗಿ ಒಂದು ಮಾತು ಹೇಳಬೇಕು ಅಂತ ಹೇಳಿದ್ರೆ, ಗಾಂಧೀಜಿದು ಒಂದು ಮ್ಯಾನಿಫೆಸ್ಟೋ ಇದೆ, ಅದು ಹಿಂದ್ ಸ್ವರಾಜ್. ಪ್ರತಿಯೊಬ್ಬರು ಕೂಡ ತಮ್ಮದೇ ಆದಂತೆ ಕೆಲವು ಮ್ಯಾನಿಫೆಸ್ಟೋನ ಒಂದೊಂದು ವಾಕ್ಯಗಳಲ್ಲಿ ಹೇಳ್ತಾರೆ. ಅರುಣಮಲ್ಲಿಗೆ ಪಾರ್ಥಸಾರಥಿಯವರ ಮ್ಯಾನಿಫೆಸ್ಟೋ ಏನು ಅಂತ ಹೇಳಿದ್ರೆ, ಒಂದು ಪ್ರಣಾಳಿಕೆ ಏನು ಅಂತ ಹೇಳಿದ್ರೆ, ಅದು ಮಾನವ ಜನ್ಮ ಬಲು ದೊಡ್ಡದು. ಮಾನವ ಜನ್ಮ ದೊಡ್ಡದು. ಈ ಸೂತ್ರನ ನಾವು ಅರ್ಥ ಮಾಡಿಕೊಂಡ್ರೆ ನಮ್ಮ ಜೀವನದಲ್ಲಿ, ನಮ್ಮ ಬದುಕಿನಲ್ಲಿ, ನಮ್ಮ ಬಾಳ್ವೆಯಲ್ಲಿ, ನಮ್ಮ ಬದುಕಿನಲ್ಲಿ, ನಮ್ಮ ನಡೆಯಲ್ಲಿ, ನಮ್ಮ ನುಡಿಯಲ್ಲಿ ಒಂದು ದೊಡ್ಡ ಪರಿವರ್ತನೆ ಆಗುವುದಕ್ಕೆ ಸಾಧ್ಯತೆ ಇದೆ. ಇದನ್ನು ಮಹಾಮಂತ್ರವಾಗಿ ಸ್ವೀಕಾರ ಮಾಡಬೇಕು ಅಷ್ಟೇ. ನಮಸ್ಕಾರ. ಹರಿಕಾರರಾಗಿರ್ತಕ್ಕಂತಹ ಶ್ರೀಯುತ ಮಲೇಪುರ ವೆಂಕಟೇಶ್ ಅವರಿಗೆ ವಂದಿಸುತ್ತಾ, ಶ್ರೀಯುತ ಪ್ರೊಫೆಸರ್ ಮಲೇಪುರ ವೆಂಕಟೇಶ್ ಅವರಿಗೆ ನಮ್ಮ ಗೌರಿ ಸುಂದರ್ ಅವರು ಸುಂದರ ಪ್ರಕಾಶನದ ವತಿಯಿಂದ ಗೌರವವನ್ನು ಸಮರ್ಪಿಸಬೇಕು ಅಂತ ಹೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದಾರೆ.
ವಿಶೇಷವಾದ ಸಲಹೆಗಳನ್ನು ನೀಡ್ತಾ ಪ್ರಮುಖ ಸಲಹೆಗಾರರಲ್ಲಿ ಒಬ್ಬರಾಗಿದ್ದಾರೆ. ಈ ನಿಟ್ಟಿನಲ್ಲಿ ಮಾನವ ಜನ್ಮ ಅನ್ನುವುದು ಈ ಗ್ರಂಥದ ಬಿಡುಗಡೆಯ ಈ ಫಲದ ಪಾಲು ಅವರಿಗೂ ಕೂಡ ಸೇರಿದ್ದು ಅಂತ ಹೇಳಲಿಕ್ಕೆ ಸಂತೋಷವಾಗ್ತಾ ಇದೆ. ಶ್ರೀಯುತ ಆರ್ ಕೆ ಪದ್ಮನಾಭ್ ಅವರು ನಮ್ಮೊಂದಿಗಿದ್ದಾರೆ. ಅವರು ಉಭಯ ಸಂಗೀತ ಕೋವಿದರು. ಅವರು ಒಂದೆರಡು ಮಾತುಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಬೇಕು. ತದನಂತರದಲ್ಲಿ ಡಾಕ್ಟರ್ ಶ್ಯಾಮಲಾ ಭಾವಿ ಅವರ ಒಂದು ಕೀರ್ತನೆ ಗಾಯನ ಇರುತ್ತೆ ಹಾಗೂ ಶ್ರೀಯುತ ಅನಂತ ಕುಲಕರ್ಣಿಯವರ ಸಂಗೀತ ಶ್ರವಣ ಮಾಡುವಂತಹ ಸೌಭಾಗ್ಯ ಹೊಂದಿರುತ್ತೆ. ತಪೋ ವಿದ್ಯಾ ವಿರತ್ಯ ಸದ್ಗುಣೋ ಎನ್ನ ವ್ಯಾಪಾರ ಎನ್ನ ವ್ಯವಹಾರ ಎನ್ನ ಸಂಪಾದನೆ ಎನ್ನ ಲೌಕಿಕ ಎಲ್ಲ ನನ್ನದಂತೂ ಅದು ಎಂದಿಗಾಗುವುದಿಲ್ಲ. ಎಲ್ಲ ವ್ಯಾಪಾರವು ನಿನ್ನದೇ ಎಂದೆಂಬ ಉನ್ನತ ಜ್ಞಾನ ನೀಡಿ ಪೊರೆಯೋ ಪಾರ್ಥಸಾರಥಿ ವಿಠಲ ವಿಠಲ ಪಾರ್ಥಸಾರಥಿ ವಿಠಲ ಪಾರ್ಥಸಾರಥಿ ಮಮತೆಯ ಮೂರ್ತಿ. ಚಪ್ಪಲಿ ಹೊಡಿರಿ. ಪಾರ್ಥಸಾರಥಿ ಮಮತೆಯ ಮೂರ್ತಿ ವಾದಿರಾಜರಿತ್ತಿಗರು ನಿನಗೆ ಜ್ಞಾನ ಕ್ಷಿತಿ. ಪಾರ್ಥಸಾರಥಿ ಮಮತೆಯ ಮೂರ್ತಿ ವಾದಿರಾಜರಿತ್ತಿಗರು ನಿನಗೆ